ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆ, ಯಾರೆಲ್ಲರೂ JNM ನರ್ಸಿಂಗನ್ನು ಮಾಡ್ಬೋದು, ಯಾವ ಕ್ವಾಲಿಫಿಕೇಷನ್ ಐ.ಟಿ ಐದವರು ಕೂಡ JNM ನರ್ಸಿಂಗ್ ಮಾಡ್ಬೋದಾ ಅಂತ ನಿಮ್ಮ ಪ್ರಶ್ನೆ, ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಏನು ಎಲಿಜಿಬಿಲಿಟಿ ಇದೆ ಅಂತ ನಿಮ್ಮ ಪ್ರಶ್ನೆಯಾಗಿದೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ, ಯಾರೆಲ್ಲ ಈ ಒಂದು JNM ನರ್ಸಿಂಗ್ ಬೋರ್ಡಲ್ಲಿ JNM ಮಾಡಬೇಕಂತ ಬಯಸಿರ್ತೀರ ಅವರಿಗೆ ಮಿನಿಮಮ್ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಏನಿರುತ್ತೆ ಅಂತಂದರೆ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆಗಿರಬೇಕು, ಪ್ಲಸ್ ಇಂಗ್ಲೀಷ್ ಒಂದು ಸಬ್ಜೆಕ್ಟನ್ನು ಹೊಂದಿರಬೇಕು. ನೆನಪಿರಲಿ, ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇರಲೇಬೇಕು. ಆರ್ಟ್ಸ್ ಆದರೂ ಟ್ರೈ ಮಾಡ್ಬೋದು, ಕಾಮರ್ಸ್ ಆದರೂ ಟ್ರೈ ಮಾಡ್ಬೋದು, ಮತ್ತು ಸೈನ್ಸ್ ಆದರೂ ಕೂಡ ಈ ಒಂದು JNM ಮಾಡ್ಬೋದು. ಆಮೇಲೆ ITI ಇಲ್ಲಿ ಕೊಟ್ಟಿಲ್ಲ, ITI ಆದವ್ರಿಗೆ ಇಲ್ಲಿ ಸಮಾನಾಂತರ PUC ಅಂತ ಕೊಟ್ಟಿಲ್ಲ, ITI ಆಗಿರಬೇಕು. ಅಥವಾ ಡಿಸ್ಟೆನ್ಸ್ ಮೋಡಲ್ಲಿ ಯಾರಾದರೂ PUC ಮಾಡಿದರೂ ಕೂಡ ಅದು ಗೌರ್ಮೆಂಟ್ ಬೋರ್ಡಿಂದ ಮಾಡಿದರೆ ಅವರು ಕೂಡ ಎಲಿಜಿಬಲ್ ಇದ್ದಾರೆ. ಓಕೆನಾ? ಸೊ ಇದು ಕ್ವಾಲಿಫಿಕೇಷನ್ಸ್ JNM ನರ್ಸಿಂಗ್ ಮಾಡಬೇಕಂದ್ರೆ. ಮತ್ತು ITI ಇಂಜಿನಿಯರಿಂಗ್ ಆದವರು, ಡಿಪ್ಲೊಮಾ ಇಂಜಿನಿಯರಿಂಗ್ ಆದವರು ಇದಕ್ಕೆ ಅರ್ಹತೆಯನ್ನು ಪಡೆದಿಲ್ಲ, ಇಲ್ಲಿ ಕೊಟ್ಟಿಲ್ಲ. ಓನ್ಲಿ PUC ಮತ್ತು PUC ಈಕ್ವಲೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ. ಅದು ಆ ರೀತಿಯ ಸಮಾನಾಂತರ ಆಗಿದ್ದರೆ ಮಾತ್ರ ನೀವು ಇಲ್ಲಿ, ಮತ್ತು ಪ್ಲಸ್ ಇಂಗ್ಲೀಷ್ ಸಬ್ಜೆಕ್ಟ್ ಇರಬೇಕು, ಓದಿರಲೇಬೇಕು, ಅಂದರೆ ಮಾತ್ರ ನೀವು ಎಲಿಜಿಬಿಲಿಟಿಯನ್ನು ಪಡ್ಕೊತೀರ JNM ಮಾಡಲಿಕ್ಕೆ.